ನಮಸ್ತೆ ವೀಕ್ಷಕರೇ, ಮೆಂಡು ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ನಿಮ್ಮ ದಿವ್ಯಾ. ಇವತ್ತಿನ ಪ್ರಮುಖ ಸುದ್ದಿಯನ್ನು ನೋಡೋಣ. ನಮ್ಮ ಹಿಂದೂ ಧರ್ಮದಲ್ಲಿ ಗುರುವಿಗೆ ಪ್ರತ್ಯೇಕವಾದಂತಹ ಸ್ಥಾನ, ಮಾನ, ಗೌರವ ಪ್ರತಿಯೊಂದು ಕೂಡ ಇದೆ. ಗುರುವನ್ನು ದೇವರಿಗೆ ಹೋಲಿಸಿ ಗುರುವೇ ದೇವರು ಎಂದು ಕೂಡ ಪೂಜಿಸ್ತೀವಿ. ಅಂತಹ ಗುರುಗಳಲ್ಲಿ ಒಬ್ಬರಾದಂತಹ ನಡೆದಾಡುವ ದೇವರು ತ್ರಿವಿಧ ದಾಸೋಹಿಗಳಾದಂತಹ ಶ್ರೀ ಸಿದ್ಧಗಂಗಾ ಶ್ರೀಗಳವರ 118ನೇ ಜನ್ಮದಿನೋತ್ಸವ ಇಂದು. ಗುರುವಿಗೆ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸುವ ಸಲುವಾಗಿ ಹಲವಾರು ಕಡೆ ಇಂದು ಅವರ ಹೆಸರಿನಲ್ಲಿ ಅನ್ನ ಸಂತರ್ಪಣೆಗಳು ಕೂಡ ನಡೀತಾ ಇದೆ. ಅಂತಹ ಗುರು ಹಾಕಿಕೊಟ್ಟಂತಹ ದಿಟ್ಟ ಹೆಜ್ಜೆಯನ್ನು ನಾವು ಕೂಡ ನಮ್ಮ ಬದುಕಿನಲ್ಲಿ ಸಮರ್ಪಕವಾಗಿ ಸಮರ್ಪಿಸಿಕೊಳ್ಳೋಣ ಎಂದು ಹೇಳುತ್ತಾ ತ್ರಿವಿಧ ದಾಸೋಹಿಗೆ ನಮ್ಮ ಕಡೆಯಿಂದ ನಮನಗಳನ್ನು ಸಲ್ಲಿಸುತ್ತಾ ಮುಂದಿನ ಸುದ್ದಿಯನ್ನು ನೋಡೋಣ. ವೀಕ್ಷಕರೇ, ಮೊನ್ನೆಯಷ್ಟೇ ಹೊಸ ಚಿಗುರಿನೊಂದಿಗೆ ಪ್ರತಿಯೊಬ್ಬರು ಕೂಡ ಯುಗಾದಿ ಹಬ್ಬವನ್ನು ಸಂಭ್ರಮಾಚರಣೆಯಿಂದ ಎಲ್ಲರೂ ಕೂಡ ಸ್ವಾಗತಿಸಿದ್ದೀವಿ, ಹೊಸ ವರ್ಷವನ್ನು. ಇದಾದ ನಂತರ ನಿನ್ನೆ ನಗರದಾದ್ಯಂತ ರಂಜಾನ್ ಹಬ್ಬ ಕೂಡ ಇತ್ತು. ಹಾಗಾಗಿ ಮುಸ್ಲಿಂ ಬಾಂಧವರು ನಗರಾದ್ಯಂತ ಎಲ್ಲರೂ ಕೂಡ ತಮ್ಮ ಸಂಭ್ರಮಾಚರಣೆಯನ್ನು ಆಚರಿಸಿದ್ದಾರೆ ಅಂತಲೇ ಹೇಳ್ಬೋದು. ಚಾಮರಾಜಪೇಟೆಯಲ್ಲಿರುವಂತಹ ಮೈದಾನದಲ್ಲಿ ಮುಸ್ಲಿಮರ ಒಂದು ಸಾಮೂಹಿಕ ನಮಾಜ್, ಈ ಒಂದು ಚಿತ್ರಣ ನೋಡ್ತಾ ಇದ್ದೀವಿ ನಾವು. ಇನ್ನು ಯುವಕರು ಪರಸ್ಪರ ಶುಭಾಶಯ ವಿನಿಮಯ ಕೂಡ ಮಾಡಿಕೊಂಡಿದ್ದಾರೆ. ಸೊ ಈ ಒಂದು ಸಂದರ್ಭದಲ್ಲಿ ವಫ್ ಕಾಯ್ದೆ ವಿರುದ್ಧ ಜಮೀರ್ ಅಹ್ಮದ್ ಖಾನ್ ಅವರು ಕೈಗೆ ಕಪ್ಪು ಪಟ್ಟಿಯನ್ನು ಕಟ್ಟಿಕೊಂಡು ಈ ಒಂದು ವಿಧೇಯಕಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಅಂತಲೇ ಹೇಳ್ಬಹುದು. ನಿನ್ನೆ ಜಮೀರ್ ಅಹ್ಮದ್ ಖಾನ್ ಸೇರಿದಂತೆ ಹಾಗೂ ಅನೇಕ ವಫ್ ಕಾಯ್ದೆಯನ್ನು ವಿರೋಧಿಸಿ ಪಟ್ಟಿಯನ್ನು ಕಟ್ಟಿಕೊಂಡು ಪ್ರತಿಭಟನೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಇದಾದ ನಂತರ ಜಮೀರ್ ಅಹ್ಮದ್ ಖಾನ್ ಅವರು ಎಲ್ಲ ಸಮುದಾಯದವರು ಸಹೋದರ ಸಹೋದರಿಯಂತೆ ಒಟ್ಟಿಗೆ ಬದುಕಬೇಕೆಂದು ನಾವು ಪ್ರಾರ್ಥಿಸ್ಕೊಂಡಿದ್ದೀವಿ. ಈ ಒಂದು ವಿಚಾರವಾಗಿ ರಾಜ್ಯ ಸರ್ಕಾರ ಕಳೆದ ಕಲಾಪದಲ್ಲೇ ತೀರ್ಮಾನವನ್ನು ಕೈಗೊಂಡಿದೆ. ಅಂದರೆ ವಕ್ಫ್ ವಿರೋಧವಾಗಿ ತೀರ್ಮಾನವನ್ನು ಕೈಗೊಂಡಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಪ್ರತಿ ವರ್ಷ ಬೆಳಗ್ಗೆ ಪ್ರಾರ್ಥನೆಗೆ ಹಾಜರಾಗ್ತಿದ್ರು. ಆದರೆ ಈ ಬಾರಿ ಅವರಿಗೆ ಅನಾರೋಗ್ಯ ಇದೆ, ಹಾಗಾಗಿ ಒಂದು ಸಂಭ್ರಮಾಚರಣೆ ಅಂದರೆ ಪ್ರಾರ್ಥನೆಗೆ ಬಂದಿಲ್ಲ ಅನ್ನೋದನ್ನ ಜಮೀರ್ ಅಹ್ಮದ್ ಖಾನ್ ಅವರೇ ಹೇಳ್ಕೊಂಡಿದ್ದಾರೆ. ಸೊ ಇನ್ನು ನೆಕ್ಸ್ಟ್ ನೋಡೋದಾದರೆ ವೀಕ್ಷಕರೇ, ಏಪ್ರಿಲ್ 1 ಇವತ್ತು ನಾವೆಲ್ಲ ಕೂಡ ಒಂದು ರೀತಿ ಚಿಕ್ಕ ಮಕ್ಕಳಿದ್ದಾಗಿಂದ ಕೂಡ ಏಪ್ರಿಲ್ ಫೂಲ್ ಅನ್ನೋ ಈ ಒಂದು ಏಪ್ರಿಲ್ 1ನೇ ತಾರೀಕನ್ನು ಏಪ್ರಿಲ್ ಫೂಲ್ ಅನ್ನೋ ರೀತಿಯಾಗಿ ನೋಡಿಕೊಂಡು ಆಟ ಆಡಿಕೊಂಡು ಬೆಳೆದುಕೊಂಡು ಬಂದಿದ್ವಿ. ಈಗಲೂ ಕೂಡ ಒಂದಷ್ಟು ಜನ ಏಪ್ರಿಲ್ 1 ಅಂದರೆ ಸಾಕು ಏಪ್ರಿಲ್ ಫೂಲ್ ಅನ್ನೋ ರೀತಿ ಮಕ್ಕಳು ಸಂಭ್ರಮಾಚರಣೆಯನ್ನು ಮಾಡ್ತಾ ಇರ್ತಾರೆ. ಆದರೆ ಇಂದು ಸರ್ಕಾರ ತನ್ನ ಜನತೆಗೆ ಒಂದು ರೀತಿಯಾಗಿ ಶಾಕ್ ಕೊಟ್ಟಿದೆ ಅಂತಲೇ ಹೇಳ್ಬೋದು. ಒಂದು ಕಡೆ ಇಂದಿನಿಂದ 4 ರು ಹಾಲಿನ ದರವನ್ನು ಏರಿಕೆ ಮಾಡಿದೆ. ಒಂದು ಪಾಕೆಟ್ ಮೇಲೆ 4 ರು ಹೆಚ್ಚಿನ ದರ ಹಾಕಿದ್ದಾರೆ. ಹಾಲು ಮತ್ತು ಮೊಸರು ಪ್ರತಿ ಲೀಟರ್ಗೆ 4 ರುಗಳಷ್ಟು ಹೆಚ್ಚಳ. ಇನ್ನು ವಿದ್ಯುತ್ ದರ ಕೂಡ 26 ಪೈಸೆ ಏರಿಕೆ ಆಗಿದೆ. ಇದಾದ ನಂತರ ಟೋಲ್ ಶುಲ್ಕ ಕೂಡ 5 ರೂಪಾಯಿಯಷ್ಟು ಏರಿಕೆ ಮಾಡಿದ್ದಾರೆ. ಇನ್ನು ವಾಣಿಜ್ಯ ಹಾಗೂ ಕಾರು ವಾಹನಗಳ ದುಬಾರಿ, ಅದು ಕೂಡ ದುಬಾರಿಯಾಗಿದೆ ವಾಹನಗಳ ಕಾರಿ. ಇನ್ನು ಇನ್ನೊಂದು ಕಡೆ ನೋಡೋದಾದರೆ 12 ಲಕ್ಷದವರೆಗೆ ಆದಾಯ ತೆರಿಗೆ ಇಲ್ಲ. 12 ಲಕ್ಷ ಏನು ಇನ್ಕಮ್ ಇದೆ ಅಂಥವ್ರಿಗೆ ಆದಾಯ ತೆರಿಗೆ ಇರೋದಿಲ್ಲ. ಅದಾದ ನಂತರ ಅಂದರೆ 12 ಲಕ್ಷಕ್ಕಿಂತ ಹೆಚ್ಚು ಯಾರು ಆದಾಯ ಇರುತ್ತೆ ಅವರು ತೆರಿಗೆಯನ್ನು ಕಟ್ಟಬೇಕಾಗುತ್ತೆ. ಅದಾದ ನಂತರ ಏಕೀಕೃತ ಪೆನ್ಷನ್ ಯೋಜನೆಯನ್ನು ಕೂಡ ಜಾರಿ ಮಾಡಿದ್ದಾರೆ. TDS ಮಿತಿ ಹೆಚ್ಚಳ, ಇದೊಂದು ಶುಭ ಸುದ್ದಿ ಅಂತಲೇ ಹೇಳ್ಬೋದು. ಬಳಕೆ ಆಗದ UPI ID ಅದನ್ನು ಬ್ಲ್ಯಾಕ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಅಂದರೆ ಯಾರು UPI ID ತುಂಬ ದಿವಸ ಬಳಸಿರಲ್ಲ ಅಂಥವ್ರ ID ಕೂಡ ಬ್ಲಾಕ್ ಮಾಡ್ತಾರೆ, ಸ್ತಬ್ಧ ಮಾಡ್ತಾರೆ ಅಂತ ಸರ್ಕಾರ ಮಾಹಿತಿಯನ್ನು ಕೊಟ್ಟಿದೆ. ಒಟ್ಟಾರೆ ಇಂದಿನಿಂದ 4 ರು ದರ, ಹಾಲಿನ ದರ, ಟೋಲು, ಕಾರು, ವಿದ್ಯುತ್ತು ಪ್ರತಿಯೊಂದು ಕೂಡ ಏರಿಕೆ ಆಗಿದೆ ಅಂತಲೇ ಹೇಳ್ಬೋದು. ಇದು ಒಂದು ರೀತಿಯಾಗಿ ಒಂದಷ್ಟು ಜನಕ್ಕೆ ಶಾಕ್. ಆದರೆ ಇನ್ನೊಂದಷ್ಟು ಕಡೆ ಆದಾಯ ತೆರಿಗೆ ಇಲ್ಲ. ಇವೆಲ್ಲವೂ ಕೂಡ ಎಲ್ಲ ಒಂದು ಕಡೆ ಒಂದು ಒಳ್ಳೆಯ ಸುದ್ದಿ ಅಂತಲೂ ಹೇಳ್ಬೋದು. ಒಟ್ಟಿನಲ್ಲಿ ಯುಗಾದಿ ಹಬ್ಬದ ಹೊಸ ವರ್ಷದ ಸಂಭ್ರಮಾಚರಣೆಯಲ್ಲಿದ್ದಂತಹ ಜನರಿಗೆ ಇದು ಒಂದು ರೀತಿ ಶಾಕ್ ಅಂತಲೇ ಹೇಳ್ಬೋದು. ಬೇವು ಬೆಲ್ಲ ಯಾವ ರೀತಿ ಸಿಹಿ ಹಾಗೂ ಕಹಿ ಎರಡೂ ಇರುತ್ತೆ, ಹಾಗೆ ಸರ್ಕಾರ ಕೂಡ ಸಿಹಿ ಮತ್ತು ಕಹಿ ಎರಡನ್ನೂ ಕೊಟ್ಟಿದೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಈ ಕ್ಷಣದ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.